ನಮಸ್ಕಾರ. ಚಳ್ಳಕೆರೆ ತಾಲೂಕಿನ SSLC ಪರೀಕ್ಷೆ ರಾಜ್ಯಾದ್ಯಂತ ನಡೀತಿರೋ ಹಾಗೆ ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ. 18/3/2026ರಿಂದ 2/4/2026ರವರೆಗೆ 6 ವಿಷಯಗಳ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ಪರೀಕ್ಷಾ ಮುಖ್ಯ ಅಧೀಕ್ಷಕರ ನೇಮಕ ಆಗಿದೆ, ಉಪ ಮುಖ್ಯ ಅಧೀಕ್ಷಕರ ನೇಮಕ ಆಗಿದೆ. ಹಾಗೆ ಪರೀಕ್ಷೆಯಲ್ಲಿ ಕಾರ್ಯನಿರ್ವಹಿಸುವಂಥ ಕೊಠಡಿ ಮೇಲ್ವಿಚಾರಕರ ನೇಮಕಾತಿಯಾಗಿದೆ ಮತ್ತು ಕೇಂದ್ರ ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿದ್ದೇವೆ. ಹಾಗೆ ಪ್ರಶ್ನೆ ಪತ್ರಿಕೆ ಅಭಿರಕ್ಷಕರನ್ನು ಕೂಡ ನೇಮಕ ಮಾಡಿದ್ದೇವೆ ಮತ್ತು 20 ಪರೀಕ್ಷಾ ಕೇಂದ್ರಗಳು ಇದ್ದು ನಗರ ವ್ಯಾಪ್ತಿನಲ್ಲಿ 6 ಪರೀಕ್ಷಾ ಕೇಂದ್ರಗಳಿದೆ. ಅದರಲ್ಲಿ ನಾವು 2 ಕ್ಲಸ್ಟರನ್ನಾಗಿ ಮಾಡಿದ್ದೇವೆ. ಹಾಗೆ ಪಟ್ಟಣ ಪಂಚಾಯತಿ ನಾಯಕನಹಟ್ಟಿ ವ್ಯಾಪ್ತಿನಲ್ಲಿ 2 ಕ್ಲಸ್ಟರ್ ಮಾಡಿದ್ದೇವೆ. 2 ಪರೀಕ್ಷಾ ಕೇಂದ್ರಗಳು ಮತ್ತು ಕ್ಲಸ್ಟರ್ ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಿದೆ. ಹಾಗೆ ಪರಶುರಾಂಪುರದಲ್ಲೂ ಸಹ 2 ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಲಸ್ಟರ್ ಮಾದರಿಯ ಒಂದು ಪರೀಕ್ಷಾ ಪದ್ಧತಿಯನ್ನು ಅಲ್ಲಿ ಜಾರಿ ಮಾಡಿದ್ದೇವೆ. ಹೀಗೆ 3 ಕಡೆ ನಾವು ಕ್ಲಸ್ಟರ್ ಮಾದರಿಯ ಪರೀಕ್ಷಾ ಪದ್ಧತಿ ಹಾಗೂ ಉಳಿದಂತೆ ಇನ್ನು 10 ಕಡೆ ಗ್ರಾಮೀಣ ಭಾಗದಲ್ಲಿ ಆಯಾ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಬರೀತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಟ್ಟಾರೆ 20 ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಮಕ್ಕಳಿಗೆ ಪರೀಕ್ಷೆಗೆ ಯಾವುದೇ ತೊಂದರೆ ಆಗದಂತೆ ಆಸನದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ ಇತ್ಯಾದಿ ಮೂಲಸೌಕರ್ಯಗಳ ಸಂಪೂರ್ಣವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಸುಗಮವಾಗಿ ಪರೀಕ್ಷೆ ಬರೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ 9:45ಕ್ಕೆ ಹಾಜರಾಗಬೇಕಾಗಿದೆ. ನಾವು 10 ಗಂಟೆಯಿಂದ ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳಿಗೆ ವಿತರಣೆ ಮಾಡ್ತೇವೆ. ಮೊದಲಿಗೆ ಉತ್ತರ ಪತ್ರಿಕೆಯನ್ನು ಕೊಡ್ತಾಯಿದ್ವಿ. ಈಗ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ಸಮಾಧಾನವಾಗಿ ಏಕಾಗ್ರತೆಯಿಂದ ಓದ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೇವೆ. ಅದರ ನಂತರ ನಾವು ಉತ್ತರ ಪತ್ರಿಕೆಯನ್ನು ನೀಡ್ತೇವೆ. ಮೊದಲ ಒಂದು ಪ್ರಥಮ ಭಾಷೆ ಯಾವುದಿದೆ, ಕನ್ನಡ ಇದೆ ಅಥವಾ ಕೆಲವು ಕಡೆ ಇಂಗ್ಲೀಷ್ ಇದೆ. ಆ ಪ್ರಥಮ ಭಾಷಾ ಪತ್ರಿಕೆ 10 ಗಂಟೆಯಿಂದ 1:15 ಗಂಟೆವರೆಗೂ ಇರುತ್ತೆ. ಇಂಗ್ಲೀಷು ಪತ್ರಿಕೆ ಮತ್ತು ಹಿಂದಿ ಪತ್ರಿಕೆ 10ರಿಂದ 1 ಗಂಟೆ ಇರುತ್ತೆ. ಇನ್ನು ಉಳಿದಂತೆ ಕೋರ್ಸ್ ಸಬ್ಜೆಕ್ಟು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪತ್ರಿಕೆಗಳು 10 ಗಂಟೆಯಿಂದ 1:15 ಗಂಟೆವರೆಗೆ ಇರುತ್ತೆ. ನಮ್ಮಲ್ಲಿ ಈ ವರ್ಷ 5146 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ತಿದ್ದಾರೆ. ಅದರಲ್ಲಿ ಹಾಜರಾತಿ ಕೊರತೆಯಿಂದ 568 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಅವರಿಗೆ ಮುಂದಿನ ವರ್ಷ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ. ನಂತರ ಈಗ ಖಾಸಗಿ ಅಭ್ಯರ್ಥಿಗಳಾಗಿ 601 ವಿದ್ಯಾರ್ಥಿಗಳು ಪರೀಕ್ಷಾ ನೋಂದಣಿಯನ್ನು ಮಾಡಿಕೊಂಡಿದ್ದು ಅವರು ಸಹ ಪರೀಕ್ಷೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಸರಬರಾಜಾಗಿದ್ದು ನಮ್ಮ ಏನು ಖಜಾನೆಯಲ್ಲಿ ನಾವು ಠೇವಣಿ ಮಾಡಿದ್ದೇವೆ. ಆನಂತರ 8 ಮಾರ್ಗಗಳನ್ನು ಈಗೇನು ರೂಪಿಸಿದ್ದೇವೆ ಆ 8 ಮಾರ್ಗಾಧಿಕಾರಿಗಳ ಮೂಲಕ ಸಕಾಲಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸುವಂಥ ವ್ಯವಸ್ಥೆ ವಿತ್ತು ಒಂದು ಪೊಲೀಸ್ ಗನ್ಮ್ಯಾನ್ ಮೂಲಕ ರೂಟ್ ಆಫೀಸರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಮಾಡಿದ್ದೇವೆ. ಮತ್ತು ಈಗಾಗಲೇ ನಮ್ಮ ಸರ್ಕಾರಿ ವಾಹನಗಳ ಅಧಿಗ್ರಹಣ ಮಾಡಿಕೊಳ್ಳಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಆಗಿದ್ದು ಅದರಂತೆ ಎಲ್ಲ ಇಲಾಖೆಗಳ ವಾಹನಗಳನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾರೆ. ಅವುಗಳನ್ನು ನಿರ್ವಹಣೆ ಮಾಡ್ತಾ ಸುಗಮವಾಗಿ ಪರೀಕ್ಷೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ತಮ್ಮ ಮಕ್ಕಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕರೆದುಕೊಂಡು ಬರುವಂಥದ್ದು, ಹಾಗೆ ಕೆಲವು ಕಡೆ ಮುಖ್ಯ ಶಿಕ್ಷಕರು ಇರ್ಬೋದು, ಕೆಲವು ಕಡೆ ಶಿಕ್ಷಕರು ಇರ್ಬೋದು, ದೂರಗಳಿಂದ ಪರೀಕ್ಷಾ ಕೇಂದ್ರಕ್ಕೆ ಕರೆತರುವಾಗ ಹೆಚ್ಚಿನ ಜಾಗ್ರತೆ ವಹಿಸಿ ಪರೀಕ್ಷಾ ಕೇಂದ್ರಕ್ಕೆ ಕರೆತರಬೇಕಾಗಿದೆ. ನಮ್ಮ ಸರ್ಕಾರಿ ವಾಹನಗಳಲ್ಲಿ KSRTC ಅವರು ಸಹ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. SSLC ವಿದ್ಯಾರ್ಥಿಗಳಿಗೆ ನಾವು ಅನುಕೂಲಕರವಾಗಿ ಒಂದು ಸಾರಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಬಳಸಿಕೊಂಡು ತಮ್ಮ ಒಂದು ಖಾಸಗಿಯಾದ ವಾಹನದಲ್ಲಿ ಬರೋದಿದ್ದರೆ ಜಾಗ್ರತೆಯಿಂದ ಬರುವಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗೆ ಪರೀಕ್ಷೆ ಮುಗಿದ ನಂತರ ತಮ್ಮ ಮಕ್ಕಳನ್ನು ಊರುಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯು ಸಹ ಪೋಷಕರ ಜವಾಬ್ದಾರಿಯಾಗಿದೆ. ನಮ್ಮ ಮಕ್ಕಳ ಒಂದು ಸುರಕ್ಷತೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಈಗ ಎಲ್ಲ ರೀತಿಯ ಸಿದ್ಧತೆ ಆಗಿರೋದ್ರಿಂದ
ತಮ್ಮ ಒಂದು ಸಹಕಾರ ಬಹಳ ಮುಖ್ಯ. ಹಾಗೆ ಸಾರ್ವಜನಿಕರು ಮತ್ತು ಇತರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರು ಜೊತೆಗೆ ನಮ್ಮ ಮಾಧ್ಯಮ ಸ್ನೇಹಿತರು ಸಹ ನಮ್ಮ ಪರೀಕ್ಷಾ ವ್ಯವಸ್ಥೆಗೆ ಸಿದ್ಧತೆಗೆ ಪೂರಕವಾಗಿರ್ತಕ್ಕಂತಹ ಸಹಕಾರವನ್ನು ನೀಡಿದ್ದೀರಿ. 6 ದಿನಗಳ ಪರೀಕ್ಷೆ ಸುಗಮವಾಗಿ ನಡೆಯಲಿಕ್ಕೆ ತಮ್ಮ ಹೆಚ್ಚಿನ ಸಹಕಾರವನ್ನು ಈ ಮೂಲಕ ನಾನು ಕೋರ್ತಾ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಉತ್ತಮವಾಗಿ ಬರಲಿ ಅಂತೇಳಿ ಆಶಿಸ್ತಾ ಅವರಿಗೆಲ್ಲರಿಗೂ ಶುಭ ಕೋರ್ತೇನೆ. ಧನ್ಯವಾದ. ಆಮೇಲೆ ಪರೀಕ್ಷಾ ಕೇಂದ್ರದಲ್ಲಿ ಇದೇ ಪ್ರಥಮ ಬಾರಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತಿರೋದು? ಪರೀಕ್ಷಾ ಕೇಂದ್ರಗಳಿಗೆ ಮೊದಲು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಇದೇ ಫಸ್ಟ್. ಮುಂಚೆ ಆನ್ಸರ್ ಶೀಟ್ ಕೊಡೋರು, ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ವಿ. ಈಗ ಮೊದಲು ಉತ್ತರ ಪತ್ರಿಕೆಗಳನ್ನು ಕೊಟ್ಟು ಆನಂತರ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ವಿ. ಈಗ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಕಾಲಾವಕಾಶ ಬೇಕಾಗಿದೆ ಮತ್ತು ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು, ಗಾಬರಿಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಅವರಿಗೆ ಆತಂಕ ನಿವಾರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಂಡ ನಂತರ ಮಕ್ಕಳಲ್ಲಿ ಒಂದು ಸ್ಪಷ್ಟವಾದಂಥ ಕಲ್ಪನೆ ಮೂಡುತ್ತೆ. ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅನ್ನುವಂಥದ್ದನ್ನು ಅವರು ಮನವರಿಕೆ ಮಾಡಿಕೊಂಡ ನಂತರ ಅವುಗಳಿಗೆ ಸಂಬಂಧಪಟ್ಟಂತೆ ವ್ಯಾಸಂಗ ಮಾಡಿದ ಅನುಭವವನ್ನು ನೆನಪು ಮಾಡಿಕೊಂಡು ಪರೀಕ್ಷೆ ಬರಲಿಕ್ಕೆ ಅವರು ಮಾನಸಿಕವಾಗಿ ಒಂದು ಭೂಮಿಕೆಯನ್ನು ತಯಾರು ಮಾಡ್ಕೊಳ್ತಾರೆ. ಆ ಒಂದು ವಿಚಾರವಾಗಿ ಇಲಾಖೆ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಮಕ್ಕಳಿಗೆ ಒಂದು ನಿರಾಳತೆಯ ಭಾವ ಮೂಡಿಸಿ ಆನಂತರ ಉತ್ತರ ಪತ್ರಿಕೆಯನ್ನು ನೀಡಿ ಪರೀಕ್ಷೆಯನ್ನು ಉತ್ತಮವಾಗಿ ಬರಲಿಕ್ಕೆ ಮಕ್ಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಖಂಡಿತ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳು ಪೋಷಕರು ಸಹ ಇದನ್ನು ಸ್ವಾಗತ ಮಾಡಿದ್ದಾರೆ.